ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ನವೆಂಬರ್-ಡಿಸೆಂಬರ್ 2026 ಡಿಪ್ಲೊಮಾ ಎಕ್ಸಾಮಿಗೆ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಮತ್ತು ಫೀಸ್ ಎಷ್ಟು, ವಿತ್ ಫೈನ್ ವಿದೌಟ್ ಫೈನ್ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿದ್ಮೇಲೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಸರ್ಕ್ಯುಲರ್ ಡೇಟೆಡ್ 31/7/2026 ಪ್ರಕಾರ ನವೆಂಬರ್-ಡಿಸೆಂಬರ್ 2026 ಡಿಪ್ಲೊಮಾ ಸೆಮಿಸ್ಟರ್ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ನೋಂದಾಯಿಸಿಕೊಳ್ಳುವ ಬಗ್ಗೆ, ಅಂದರೆ ಎಕ್ಸಾಮಿಗೆ ಅಪ್ಲೈ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ, ವಿತ್ ಫೈನ ವಿದೌಟ್ ಫೈನ, ಫೀಸ್ ಎಷ್ಟು, ಎಲ್ಲ ಮಾಹಿತಿಯನ್ನು ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ನಾನು ನಿಮಗೆ ಹೇಳೋದು ಲಾಸ್ಟ್ ಡೇಟ್ ವಿದೌಟ್ ಫೈನ್ ನಿಮಗೆ ಹೇಳ್ತೀನಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಲಿ, ಲಾಸ್ಟ್ ಡೇಟ್ ವಿದೌಟ್ ಫೈನ್, ದಂಡರಹಿತ ಅಂತಿದೆ ನೋಡ್ರಿ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ 1st ಆಗಸ್ಟ್ಲಿಂದ ಸ್ಟಾರ್ಟ್ ಆಗಿ ಎಂಡ್ ಆಗೋದು 9th ಸೆಪ್ಟೆಂಬರ್ ತನಕ ಟೈಮ್ ಇರ್ತೈತಿ. ಸೊ ಈ ಪೀರಿಯಡ್ ಒಳಗಡೆ ನೀವು ಅಪ್ಲೈ ಮಾಡಿದರೆ ಎಕ್ಸಾಮ್ ಫೀಸ್ ತುಂಬಿದರೆ ಯಾವುದೂ ನಿಮಗೆ ಫೈನ್ ಬೀಳಂಗಿಲ್ಲ. ಓಕೆ, ಸೊ ನೋಟ್ ಮಾಡ್ಕೊಡ್ರಿ ಡೇಟ್. ನೆಕ್ಸ್ಟ್ ಸಪೋಸ್ ಲೇಟ್ ಆದರೆ ನಿಮಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರ್ತೈತಿ, ಬಟ್ ಫೈನ್ ಇರ್ತೈತಿ. ಸೊ ಎಲ್ಲಿ ತನಕ ಅವಕಾಶ ಕೊಡ್ತಾರೆ ಅಂಥೇಳಿ ಎಲ್ಲನೂ ಕೊಟ್ಟಿದ್ದಾರೆ ನೋಡಲಿ. ಫೇಸ್ ತೊಗೊಂಡ್ರಲ್ಲೇ ದಂಡ ಸಹಿತ ಅಂದರೆ ವಿತ್ ಫೈನ್. ಸೊ ಫೈನ್ ಎಷ್ಟು ತುಂಬಬೇಕು ನೀವು ಅಂದರೆ 50 ರೂಪೀಸ್ ಫೈನ್ ತುಂಬಬೇಕಾಗ್ತೈತಿ. ಎಲ್ಲಿ ತನಕ ಅಂದರೆ ಫೈನ್ ಸ್ಟಾರ್ಟ್ಸ್ ಫ್ರಮ್ 10th ಸೆಪ್ಟೆಂಬರ್ಲಿಂದ ಸ್ಟಾರ್ಟ್ ಆಗ್ತೈತಿ. ಸೊ 19th ಸೆಪ್ಟೆಂಬರ್ ತನಕ ನೀವು ಫೀಸ್ ತುಂಬಿದರೆ ಆವಾಗ ನೀವು ಎಕ್ಸ್ಟ್ರಾ 50 ರೂಪೀಸ್ ಫೈನ್ ತುಂಬಬೇಕಾಗ್ತೈತಿ. ಪರ್ ಸೆಮಿಸ್ಟ್ರು ಫೈನ್ ಸೆಪ್ರೇಟಾಗಿ ನೀವು ತುಂಬಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಫೇಸ್ ಇನ್ನೂ ಲೇಟ್ ಆತಂದರೆ, ಸೊ ಫ್ರಮ್ 21st ಸೆಪ್ಟೆಂಬರ್ಲಿಂದ 29th ಸೆಪ್ಟೆಂಬರ್ ತನಕ ಅವಕಾಶ ಇರ್ತೈತಿ ತುಂಬಲಿಕ್ಕೆ ಫೀಸ್. ಬಟ್ ಫೈನ್ ಎಷ್ಟು, 100 ರೂಪೀಸ್ ಫೈನ್ ಪರ್ ಸೆಮಿಸ್ಟರ್ ಎಕ್ಸಾಮಿಗೆ ನೀವು ತುಂಬಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಥರ್ಡ್ ಫೇಸ್ನಲ್ಲಿ ನೀವು ತುಂಬುದಾತಂದರೆ ಎಕ್ಸಾಮ್ ಫೀಸ್, ಥರ್ಡ್ ಫೇಸ್ನಲ್ಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ 30th ಸೆಪ್ಟೆಂಬರ್ಲಿಂದ ಸ್ಟಾರ್ಟ್ ಆಗಿ ಎಂಡ್ ಆಗೋದು 8th ಅಕ್ಟೋಬರ್ ತನಕ ಇರ್ತೈತೆ ಟೈಮ್. ಅಷ್ಟೊಳಗಡೆ ತುಂಬಿದರೆ ನಿಮಗೆ ಫೈನ್ ಎಷ್ಟು ಬೀಳ್ತೈತೆ ಅಂದರೆ ಪ್ರತಿ ಸೆಮಿಸ್ಟ್ರಿಗೆ ಫೈನ್ 200 ರೂಪೀಸ್ ಫೈನ್ ತುಂಬಬೇಕಾಗ್ತೈತಿ. ನೆಕ್ಸ್ಟ್ ಫೋರ್ತ್ ಫೇಸ್ನಲ್ಲಿನೂ ತುಂಬಿಸ್ಕೊತಾರ ಅವಕಾಶ ಇರ್ತೈತಿ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ 9th ಅಕ್ಟೋಬರ್ಲಿಂದ ಸ್ಟಾರ್ಟ್ ಆಗಿ ಎಂಡ್ಸ್ ಆನ್ 17th ಅಕ್ಟೋಬರ್. ಸೊ ಫೈನ್ ಎಷ್ಟು ನೀವು ತುಂಬಬೇಕು ಅಂದರೆ 400 ರೂಪೀಸ್ ನೀವು ಫೈನ್ ತುಂಬಬೇಕಾಗ್ತೈತಿ. ಸೊ ಇನ್ನೂ ಲೇಟ್ ಆಯ್ತು ಅಂದರೆ, ಸಪೋಸ್ ಯಾವುದೋ ಒಂದು ರೀಸನ್ನಿಂದ ನಿಮ್ಗೆ ಗೊತ್ತಾಗಲಾರ್ದೆ ಇನ್ನೂ ಭಾಳ ಲೇಟ್ ಮಾಡಿದರೆ ಅವಾಗೂ ಅವಕಾಶ ಇರ್ತೈತಿ, ಬಟ್ ಹೆವಿ ಫೈನ್ ತುಂಬಬೇಕು ನೀವು. ಹೆವಿ ಫೈನ್ ಎಷ್ಟಿದೆ ಅಂದರೆ 2000 ರೂಪೀಸ್ ಫೈನ್ ಇರ್ತೈತಿ. ಸೊ ಎಲ್ಲಿ ತನಕ ಚಾನ್ಸ್ ಇರ್ತೈತೆ ನಿಮ್ಗೆ ತುಂಬಲಿಕ್ಕೆ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ 19th ಅಕ್ಟೋಬರ್ನಿಂದ ಸ್ಟಾರ್ಟ್ ಆಗಿ ಎಂಡ್ ಆಗೋದು 3 days ಬಿಫೋರ್ ದ ಎಕ್ಸಾಮ್ ಸ್ಟಾರ್ಟ್. ಸೊ ಎಕ್ಸಾಮ್ ಶುರು ಆಗೋಕ್ಕಿಂತ 3 ದಿವಸ ಮೊದಲು ನೀವು ತುಂಬಲಿಕ್ಕೆ ಅವಕಾಶ ಇರ್ತೈತಿ, ಬಟ್ ಫೈನ್ ಜಾಸ್ತಿ ತುಂಬಿಸ್ಕೊತಾರೆ. 2000 ರೂಪೀಸ್ ಪರ್ ಸೆಮಿಸ್ಟರ್ ಎಕ್ಸ್ಟ್ರಾ ಫೈನ್ ನೀವು ತುಂಬಬೇಕು. ಪ್ಲಸ್ ನೀವು ಪರ್ಮಿಷನ್ ತೊಗೋಬೇಕು. ಮೇಲೆ ಯಾರ ಕಡೆಯಿಂದ ಪರ್ಮಿಷನ್ ತೊಗೋಬೇಕಂದ್ರೆ ನಿರ್ದೇಶಕರು ಅಥವಾ ಕಾರ್ಯದರ್ಶಿ ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿ ಇವರಿಂದ ಲಿಖಿತ ಅನುಮತಿ ಪಡೆಯತಕ್ಕಂದರೆ, ಸೊ ಯು ಶುಡ್ ಟೇಕ್ ದ ರಿಟರ್ನ್ ಪರ್ಮಿಷನ್. ಮತ್ತು ವಿಶೇಷ ಶುಲ್ಕ ಪಾವತಿಸಲು ವಿದ್ಯಾರ್ಥಿಯು ತನ್ನ ಅರ್ಜಿಯನ್ನು ಸಂಸ್ಥೆಯ ಮುಖಾಂತರ ಕಾರ್ಯದರ್ಶಿಗಳು ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. ಅಂದರೆ ಫಸ್ಟ್ ಅಪ್ಲಿಕೇಶನ್ ಕೊಡಬೇಕು ನೀವು. ಆಮೇಲೆ ಪರ್ಮಿಷನ್ ಸಿಕ್ಕಾದಮೇಲೆ ನಿಮಗೆ ಅಲೋ ಮಾಡ್ತಾರೆ. ಮತ್ತು ಅರ್ಜಿ ಕೊಡಬೇಕಾದಾಗ ನಿಮ್ಮದು ಸಂಪೂರ್ಣ ಹಾಜರಾತಿ ಮಾಹಿತಿ ಅಂದರೆ ನಿಮ್ಮದು ಅಟೆಂಡೆನ್ಸ್ದು ಇನ್ಫಾರ್ಮೇಷನ್ ನೀವು ಅದಕ್ಕೆ ಹಚ್ಚಿ ಕಳಿಸ್ಬೇಕಾಗ್ತೈತಿ. ಮತ್ತು ಪ್ರೀವಿಯಸ್ ಎಕ್ಸಾಮದ್ದು ಮಾರ್ಕ್ಸ್ ಕಾರ್ಡ್ ಎಲ್ಲ ನೀವು ಅದ್ರ ಜೊತೆಗೆ ಹಚ್ಚಿ ಕಳಿಸ್ಬೇಕಾಗ್ತೈತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಭಾಳ ರಿಸ್ಕಿ, ನಿಮಗೆ ಸುಮ್ಮನೆ ಲೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಭಾಳ ಲೇಟ್ ಆತಂದರೆ ನಿಮಗೆ ಅನ್ನೆಸೆಸರಿ ಫೈನ್ ಜೊತೆಗೆ ಪರ್ಮಿಷನ್ ತೊಗೊಳ್ಳುವಂಥ ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗ್ತೈತಿ. ಸೊ ಬೆಟರ್ ಆದಷ್ಟು ವಿದೌಟ್ ಎನಿ ಫೈನ್ ಡೇಟ್ ನೋಟ್ ಮಾಡ್ಕೊಡ್ರಿ. ಯಾವುದಂದರೆ ವಿದೌಟ್ ಎನಿ ಫೈನ್ ಇದು ಡೇಟ್ ನೋಟ್ ಮಾಡಿಕೊಂಡು ಇಷ್ಟು ಡೇಟ್ ಒಳಗಡೆ ನೀವು ಅಪ್ಲಿಕೇಶನ್ ಫಾರ್ಮ್ ತುಂಬಿ ಫೀಸ್ ತುಂಬಿದರೆ ಯಾವುದೂ ನಿಮಗೆ ಎಕ್ಸ್ಟ್ರಾ ಫೈನ್ ಬೀಳಂಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಇನ್ನು ನೀವು ಕೇಳ್ತಾ ಇದ್ರಿ ಫೀಸ್ ಎಷ್ಟು ನಾವು ತುಂಬಬೇಕು, ಎಕ್ಸಾಮ್ ಫೀಸ್ ಎಷ್ಟು ತುಂಬಬೇಕು ಅಂತಂಥೇಳಿ. ಸೊ ಎಕ್ಸಾಮ್ ಫೀಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಪರ್ ಸೆಮಿಸ್ಟರ್ ಒಂದು 3 ಅಂದರೆ ಈಗ ಪರ್ ಸೆಮಿಸ್ಟರ್ ಈಗ ನೀವು ಸಪೋಸ್ ನೀವು ಈಗ ಥರ್ಡ್ ಸೆಮಿಸ್ಟರ್ನಲ್ಲಿ ನೀವು ಎಕ್ಸಾಮ್ ಫೀಸ್ ತುಂಬ್ತಾ ಇದ್ದಾರೆ ಅಂದರೆ ಥರ್ಡ್ ಸೆಮಿಸ್ಟರ್ ಎಲ್ಲ ಸಬ್ಜೆಕ್ಟ್ಸಿಗೂ ಎಕ್ಸಾಮ್ ಫೀಸ್ ಎಷ್ಟು ಅಂದರೆ 300 ರೂಪೀಸ್ ಎಲ್ಲ ಸಬ್ಜೆಕ್ಟ್ ಸೇರಿ. ನೆಕ್ಸ್ಟ್
ಸಪೋಸ್ ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇತ್ತಂದರೆ ಪರ್ ಸೆಮಿಸ್ಟ್ರಲ್ಲಿ ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದ್ದರೆ ನೀವು 200 ರುಪೀಸ್ ಫೀಸ್ ತುಂಬಬೇಕಾಗ್ತೈತಿ. ನೆಕ್ಸ್ಟ್ ಸಪೋಸ್ 2 ಬ್ಯಾಕ್ಲಾಗ್ಸ್ ಇದ್ದರೆ 200 ರುಪೀಸ್. ಸಪೋಸ್ ಪರ್ ಸೆಮಿಸ್ಟರ್ 3 ಬ್ಯಾಕ್ಲಾಗ್ಸ್ ಇದ್ದರೆ 300 ರುಪೀಸ್ ನೀವು ತುಂಬಬೇಕಾಗ್ತದೆ. ಸೊ ಇದರ ಜೊತೆಗೆ ಪ್ಲಸ್ 50 ರುಪೀಸ್ ಎಕ್ಸ್ಟ್ರಾ ತುಂಬಬೇಕು, ದಟ್ ಈಸ್ ಫಾರ್ ಮಾರ್ಕ್ಸ್ ಕಾರ್ಡ್. ಸೊ ಮಾರ್ಕ್ಸ್ ಕಾರ್ಡಿಗೆ ಎಕ್ಸ್ಟ್ರಾ ನೀವು ಪೇ ಮಾಡಬೇಕಾಗ್ತದೆ. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಲಿ. ಸೊ ಪರೀಕ್ಷಾ ಶುಲ್ಕದೊಂದಿಗೆ ಪ್ರತಿ ಸೆಮಿಸ್ಟರ್ ಪರೀಕ್ಷೆಯ ಅಂಕಪಟ್ಟಿ ಅಂದರೆ ಮಾರ್ಕ್ಸ್ ಕಾರ್ಡಿಗೆ ನೀವು 50 ರುಪೀಸ್ ಎಕ್ಸ್ಟ್ರಾ ತುಂಬಬೇಕು. ಅಂದರೆ ಇಲ್ಲಿ ನೋಡಲಿ, ಪರ್ ಸೆಮಿಸ್ಟರ್ ಎಕ್ಸಾಮ್ ಫೀಸ್ ಎಲ್ಲ ಸಬ್ಜೆಕ್ಟ್ ಸೇರಿ 300 ರುಪೀಸ್ ಪ್ಲಸ್ 50 ಅಂದರೆ ನೀವು 350 ರುಪೀಸ್ ತುಂಬಬೇಕಾಗ್ತೈತಿ ಒಂದು ಸೆಮಿಸ್ಟರ್ ಎಕ್ಸಾಮ್ ಕಂಪ್ಲೀಟ್ ಬರೀಲಿಕ್ಕೆ, ಎಲ್ಲ ಎಕ್ಸಾಮ್ಸ್ ಬರೀಲಿಕ್ಕೆ. ನೆಕ್ಸ್ಟ್ ಸಪೋಸ್ ಯಾವುದಾದ್ರು ಬ್ಯಾಕ್ಲಾಗ್ ಇತ್ತಂದರೆ ಅದ್ರ ಪ್ರಕಾರ ಇಲ್ಲಿ ನೀವು ನೋಟ್ ಮಾಡಿದ ಪ್ರಕಾರ ನೀವು ಪೇ ಮಾಡಬೇಕಾಗ್ತೈತಿ. ಸೊ ಇದು ಪರ್ ಸೆಮಿಸ್ಟ್ರದ್ದು ಲೆಕ್ಕ ಕೊಟ್ಟಿದ್ದಿಲ್ಲ ನಿಮಗೆ. ಓಕೆ, ನೆಕ್ಸ್ಟ್ ಫೀಸ್ ತುಂಬಬೇಕಾದಾಗ ಇನ್ನೊಂದು ಭಾಳ ಇಂಪಾರ್ಟೆಂಟ್. ನೀವು ಫೀಸ್ ತುಂಬಬೇಕಾದ್ರೆ K2 ಮುಖಾಂತರನೇ K2 ಚಲನ್ ಜನರೇಟ್ ಮಾಡಿಕೊಂಡು ನೀವು ತುಂಬಬೇಕಾಗ್ತದೆ. ಇದನ್ನು ಕೊಟ್ಟಿದ್ದಾರೆ ನೋಡಿರಿ, ಪರೀಕ್ಷಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಎಲ್ಲ ರೀತಿಯ ಶುಲ್ಕಗಳನ್ನು, ಸೊ ಯಾವುದೇ ಫೀಸ್ ಇದ್ದರೂ ಎಕ್ಸಾಮದ್ದು ಅದು ಖಜಾನೆ K2 ಮುಖಾಂತರವೇ ಕಡ್ಡಾಯವಾಗಿ ಕಂಪಲ್ಸರಿ ನೀವು ತುಂಬಬೇಕಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇದು K2 ಮುಖಾಂತರ ನೀವು ತುಂಬಿದ್ದು ಅದನ್ನು ನೀವು ಅಪ್ಲಿಕೇಶನ್ಗೆ ಚಲನ್ ಹಚ್ಚಿ ನೀವು ಕೊಡಬೇಕು. ಸೊ ನಾನು ನಿಮಗೆ ಒಂದು ಸಜೆಸ್ಟ್ ಮಾಡೋದು, ನೀವು ಫೀಸ್ ತುಂಬಿದ್ದು ಚಲನ್ ಇರ್ತೈತಲ್ಲ K2 ಮುಖಾಂತರ, ಅದರದ್ದೊಂದು ಜೆರಾಕ್ಸ್ ಕಾಪಿ ನಿಮ್ಮ ಕಡೆ ಇಟ್ಕೋಬೇಕಾಗ್ತೈತಿ. ನೆಕ್ಸ್ಟ್ ಸಪೋಸ್ ಯಾವಾಗಾದರೂ ಅವರು ಆಫೀಸ್ನಲ್ಲಿ ನಿಮಗೆ ಕೇಳಿದಾಗ ನೀವು ಅದನ್ನು ತೋರಿಸ್ಲಿಕ್ಕೆ ಭಾಳ ಯೂಸ್ ಆಗ್ತೈತೆ. ಓಕೆ, ಸೊ ಇದು ಮಾಹಿತಿ ಬಹಳ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಇನ್ನೊಂದು, ಯಾರಾದರೂ ಬ್ರಿಡ್ಜ್ ಕೋರ್ಸ್ ಇದ್ದರೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ನೀವು ಅಡ್ಮಿಷನ್ ತೊಗೊಂಡವ್ರಿಗೆ, ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಅಡ್ಮಿಷನ್ ತೊಗೊಂಡ್ರಿಗೆ ಬ್ರಿಡ್ಜ್ ಕೋರ್ಸ್ ಸಬ್ಜೆಕ್ಟ್ಸ್, ಸೊ ಬ್ರಿಡ್ಜ್ ಕೋರ್ಸ್ ಸಬ್ಜೆಕ್ಟ್ಸಿಗೆ ನೀವು ಸಪ್ರೇಟಾಗಿ ಫೀಸ್ ತುಂಬಬೇಕಾಗ್ತೈತಿ. ಓಕೆ, ಈಗ ನೀವು ಥರ್ಡ್ ಸೆಮಿಸ್ಟರ್ನಲ್ಲಿ ನೀವು ಅಡ್ಮಿಷನ್ ತೊಗೊಂಡವರು ಥರ್ಡ್ ಸೆಮಿಸ್ಟರ್ದು ರೆಗ್ಯುಲರ್ ಎಕ್ಸಾಮ್ ಫೀಸ್ ಜೊತೆಗೆ ಬ್ರಿಡ್ಜ್ ಕೋರ್ಸದನ್ನು ಸಪ್ರೇಟಾಗಿ ಫೀಸ್ ತುಂಬಬೇಕು. ಸೊ ಇದು ಎಲ್ಲ ಮಾಹಿತಿ ಇದೆ. ನಾನು ನಿಮಗೆ ಜಸ್ಟ್ ಸ್ಲೋಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬೇಕಂದ್ರೆ ನೀವು ಇದನ್ನು ಓದ್ಕೊಡ್ರಿ, ಎಲ್ಲನೂ ಓದ್ಕೊಂಡು ಸರಿಯಾಗಿ ತಿಳ್ಕೊಂಡು ಎಕ್ಸಾಮ್ ಫೀಸ್ ಮತ್ತು ಎಕ್ಸಾಮ್ ಫಾರ್ಮ ಸರಿಯಾಗಿ ಫಿಲಪ್ ಮಾಡಿ ಸಬ್ಮಿಟ್ ಮಾಡಿರಿ ವೆಲ್ ಬಿಫೋರ್ ದ ಲಾಸ್ಟ್ ಡೇಟ್ ವಿದೌಟ್ ಫೈನ್. ಸೊ ವಿದೌಟ್ ಫೈನ್ ಇದ್ದ ಲಾಸ್ಟ್ ಡೇಟ್ ಒಳಗಡೆ ನೀವು ತುಂಬಿಕೊಟ್ರೆ ನಿಮಗೆ ಯಾವುದೇ ತೊಂದರೆ ಇರಲಾರ್ದೆ ನೀವು ಎಕ್ಸಾಮ್ ಫೀಸ್ ತುಂಬಿ ಎಕ್ಸಾಮ್ ಅಪಿಯರ್ ಮಾಡ್ಬೋದು. ಸಪೋಸ್ ನೀವು ಲೇಟ್ ಆದರೆ, ಗೊತ್ತಾಗಲಾರ್ದೆ ಎಕ್ಸಾಮ್ ಫಾರ್ಮ್ ತುಂಬದೇ ಹೋದರೆ ನಿಮಗೆ ಎಕ್ಸಾಮಿನೇಷನ್ ಕೂತ್ಕೊಳ್ಳಿಕ್ಕೆ ಅವಕಾಶ ಇರೋಂಗಿಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ಈ ವಿಷಯ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವರಿಗೂ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.